ನನ್ನ ವೈಟಿ ಫ್ರೆಂಡ್ಸ್ ಗಳಿಗೆ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು ಮಾನಿಟೈಸೇಷನ್ ಗೆ ಅಪ್ಲೈ ಮಾಡೋಕು ಮುಂಚೆ ನಾವ್ ಏನೇನ್ ಚೆಕ್ ಮಾಡ್ಬೇಕು ಅನ್ನೋದಾಗಿರುತ್ತೆ. ಜಸ್ಟ್ 4000 ವಾಚ್ ಟೈಮ್ ಆಗಿದ ತಕ್ಷಣ 1000 ಸಬ್ಸ್ಕ್ರೈಬರ್ ಆಗಿದ ತಕ್ಷಣ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಿದ್ರೆ ಮುಗೀತು ಅನ್ಕೊಂಡು ಏನಾದ್ರೂ ಚಾನಲ್ ಗೆ ಅಪ್ಲೈ ಮಾಡಿದ್ರೆ ನಾವು ರಿವ್ಯೂ ಮಾಡೋ ಅಂತ ಟೈಮ್ ಅಲ್ಲಿ ನಮ್ ಚಾನಲ್ ನ ರಿಜೆಕ್ಟ್ ಮಾಡೋ ಅಂತ ಚಾನ್ಸಸ್ ಇರುತ್ತೆ. ಸೊ ಅದ್ರಿಂದ ಇವತ್ತು ನಾನು ಮಾನಿಟೈಸೇಷನ್ ಗೆ ಅಪ್ಲೈ ಮಾಡೋಕು ಮುಂಚೆ ಯಾವ ಒಂದು ಕೆಲಸಗಳನ್ನ ನೀವು ಮಾಡ್ಬೇಕು ಅಂದ್ರೆ ನಿಮ್ಮ ಚಾನಲ್ ಅಲ್ಲಿ ನೀವ್ ಏನೇನ್ ಚೆಕ್ ಮಾಡ್ಬೇಕು ಅನ್ನೋದನ್ನ ಪಿನ್ ಟು ಪಿನ್ ಡೀಟೇಲ್ ಕನ್ನಡದಲ್ಲಿ ಹೇಳ್ಕೊಡ್ತೀನಿ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರಾದ್ರೂ ಬಂದಿದ್ರು ಸಹ ನೋಟಿಫಿಕೇಶನ್ ನ ಆನ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋನು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ಇವಾಗ ಎಲ್ರು ಮಾನಿಟೈಸೇಷನ್ ನ ಅಪ್ಲೈ ಮಾಡ್ತಾರೆ. ಸೊ ನನ್ಗೆ ಒಬ್ರು ಸಿಸ್ಟರ್ ಕೇಳಿದ್ರು ಮಾನಿಟೈಸೇಷನ್ ಒಂದು ಡೀಟೇಲ್ಸ್ ಆಗಿ ಪೂರ್ತಿ ವಿಡಿಯೋ ಮಾಡಿ ಹಾಕಿ ಸಿಸ್ಟರ್ ಅಂತ. ಸೊ ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅವ್ರದ್ದು ಚಾನಲ್ ಮೊನೋ ಆಗಿ ಮತ್ತೆ ರಿಜೆಕ್ಟ್ ಆಗಿ ಮತ್ತೆ ಇನ್ನೊಂದ್ಸಲ ಚಾನಲ್ ಮೊನೋ ಮಾಡ್ಕೊಂತಾ ಇದ್ದಾರೆ. ಸೊ ಹಂಗಾಗಿ ಕೆಲವ್ರಿಗೆ ಕೆಲವೊಂದ್ ವಿಷಯಗಳು ಗೊತ್ತಿರುತ್ತೆ, ಇನ್ನ ಕೆಲವ್ರಿಗೆ ಗೊತ್ತಿರಲ್ಲ. ಗೊತ್ತಿರೋರ್ಗೆ ಈ ವಿಡಿಯೋ ಎಲ್ಲ, ಗೊತ್ತಿಲ್ದಲೆ ಇರೋರ್ಗೆ ಹೊಸದಾಗಿ ಯಾರ್ಯಾರೆಲ್ಲ ಚಾನಲ್ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡ್ಕೊಂತಾ ಇದ್ದೀರಾ ಅಂತವ್ರಿಗೆ ಇರುತ್ತೆ. ಫಸ್ಟ್ ಪಾಯಿಂಟ್ ಬಂದು ನಮ್ ಕಂಟೆಂಟ್ ಪೂರ್ತಿ ಒರಿಜಿನಲ್ ಆಗಿರ್ಬೇಕಾಗುತ್ತೆ. ಅಂದ್ರೆ ನಾವು ಯೂಟ್ಯೂಬ್ ಚಾನಲ್ ಗೆ ಏನ್ ವಿಡಿಯೋಸ್ ನ ಅಪ್ಲೋಡ್ ಮಾಡಿರ್ತೀವಿ ಅವು ನಮ್ದೇ ವಿಡಿಯೋಸ್ ಆಗಿರ್ಬೇಕಾಗುತ್ತೆ. ನಾವೇ ಓನ್ ಆಗಿ ವಾಯ್ಸ್ ಕೊಟ್ಟು ಎಡಿಟ್ ಮಾಡಿರೋ ಅಂತ ವಿಡಿಯೋಗಳನ್ನ ಹಾಕಿದ್ರೆ ಯೂಟ್ಯೂಬ್ ಚಾನಲ್ ಗೆ ಯಾವ್ದೇ ರೀತಿ ತೊಂದ್ರೆ ಬರಲ್ಲ. ನಾವು ಜಾಸ್ತಿ ಕ್ಲಿಪ್ಸ್ ಗಳನ್ನ ಯೂಸ್ ಮಾಡೋದು, ಮತ್ತೆ ಸಿನಿಮಾದು ಮೂವಿಗಳದು ಅಲ್ಲಿ ಲಿರಿಕ್ಸ್ ಎಲ್ಲ ಯೂಸ್ ಮಾಡೋದು, ಮತ್ತೆ ಯೂಟ್ಯೂಬ್ ಪರ್ಮಿಷನ್ ಇಲ್ದಿರನೆ ಬೇರೆ ಅಂತ ಸಾಂಗ್ ಗಳನ್ನೆಲ್ಲ ಯೂಸ್ ಮಾಡಿದ್ರೆ ಅದು ಕಾಪಿರೈಟ್ ಬರೋದು, ಈ ತರ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸೊ ಫಸ್ಟ್ ನಾವು ಯೂಟ್ಯೂಬ್ ರೂಲ್ಸ್ ಏನಿರುತ್ತೆ ಅದನ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಇನ್ ಕೇಸ್ ನಾವ್ AI ವಿಡಿಯೋ ಹಾಕಿದ್ರು ಕೂಡ, AI ವಿಡಿಯೋ ಎಲ್ಲೋ ಒಂದು ಡೌನ್ಲೋಡ್ ಮಾಡ್ಕೊಂಡು ಹಾಕಿದ್ರು ಕೂಡ ಅದ್ರಲ್ಲಿ ನಮ್ ವಾಯ್ಸ್ ಇರ್ಬೇಕಾಗುತ್ತೆ, ನಮ್ ಎಡಿಟ್ ಇರ್ಬೇಕಾಗುತ್ತೆ, ನಮ್ದು ಎಫರ್ಟ್ ಇರ್ಬೇಕಾಗುತ್ತೆ. ಅಂತ ಒಂದ್ ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಚಾನಲ್ಗೆ ಯಾವ್ದೇ ರೀತಿ ತೊಂದ್ರೆ ಬರಲ್ಲ. ಸೊ ನಾವ್ ಏನ್ ಕಂಟೆಂಟ್ ಕೊಡ್ತೀವೋ ಯೂಟ್ಯೂಬ್ಗೆ ಅದು ಒರಿಜಿನಲ್ ಕಂಟೆಂಟ್ ಆಗಿರ್ಬೇಕು. ಅಂದ್ರೆ ಇನ್ನೂ ಹೆಚ್ಚಿಗೆ ಹೇಳ್ಬೇಕು ಅಂದ್ರೆ ನಾವೇ ಓನ್ ಆಗಿ ಕಂಟೆಂಟ್ ಮಾಡಿರ್ಬೇಕು. ಯಾರ್ದನ್ನು ಕಾಪಿ ಮಾಡಿರ್ಬಾರ್ದು ಅಥವಾ ಯಾರ್ದನ್ನು ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡೋದು ಈ ರೀತಿ ಎಲ್ಲ ಮಾಡಿರ್ಬಾರ್ದು. ಓಕೆನಾ? ನಮ್ದೇ ಒರಿಜಿನಲ್ ಕಂಟೆಂಟ್ ಇದ್ರೆ ಚಾನಲ್ಗೆ ಯಾವ್ದೇ ರೀತಿ ತೊಂದ್ರೆನು ಬರಲ್ಲ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ಬಂದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ ಗಳನ್ನ ಜಾಸ್ತಿ ಉಲ್ಲಂಘಿಸಬೇಡಿ. ಅಂದ್ರೆ ನೆಗ್ಲೆಕ್ಟ್ ತಗೊಳ್ಳೋದು, ಉದಾಸೀನ ಮಾಡೋದು ಈ ತರ ಮಾಡ್ಬೇಡಿ. ಅಂದ್ರೆ ಯೂಟ್ಯೂಬ್ಗೆ ಅವ್ರದೇ ಆದ ಒಂದು ರೂಲ್ಸ್ ಗಳಿರುತ್ತೆ, ಕಮ್ಯುನಿಟಿ ಗೈಡ್ ಇರುತ್ತೆ. ಅದನ್ನ ನಾವು ಅದ್ರ ಪ್ರಕಾರ ನೋಡ್ಕೊಂಡು ವಿಡಿಯೋಗಳನ್ನ ಮಾಡ್ಬೇಕಾಗಿರುತ್ತೆ. ಬೇರೆ ರೀತಿ ಒಂದು ಹಿಂಸೆಗಳಿಗೆ ಪ್ರೋತ್ಸಾಹ ನೀಡೋದು, ಈ ತರ ಮಾಡೋದು, ಮತ್ತೆ ಇನ್ನೊಬ್ರು ವಿರುದ್ಧವಾಗಿ ವಿಡಿಯೋಗಳನ್ನ ಮಾಡೋದು, ಅಪಪ್ರಚಾರ ಮಾಡೋದು, ಈ ತರ ವಿಡಿಯೋಗಳನ್ನೆಲ್ಲ ಮಾಡೋದಕ್ ಹೋದ್ರೆ ನಮ್ ಚಾನಲ್ ಹೊಗೆ ಹಾಕಿಸ್ಕೊಳ್ಳೋದಂತೂ ಗ್ಯಾರಂಟಿ. ಸೊ ಮಾನಿಟೈಸೇಷನ್ ಮಾಡೋಕ್ ಮುಂಚೆ ಇದನ್ನೆಲ್ಲ ನಾವ್ ಒಂದ್ಸಲ ರಿವ್ಯೂ ಮಾಡ್ಕೊಬೇಕಾಗುತ್ತೆ. ನಾವೇನಾದ್ರೂ ಆತರ ಒಂದು ಕಂಟೆಂಟ್ ನ ಕೊಟ್ಟಿದೀವ, ಅದೆಲ್ಲ ನಮ್ಗೆ ಎಲ್ ಶೋ ಆಗುತ್ತೆ ಹೇಳಿ ನೋಟಿಸ್ ಅಂತ ಇದೆ ಅಲ್ವಾ ಇವಾಗ, ಅಲ್ಲಿ ನಮ್ ವಿಡಿಯೋಗೆ ಏನಾದ್ರೂ ಆಪೋಸಿಟ್ ಆಗಿದ್ರೆ ಯೂಟ್ಯೂಬ್ ಕಡೆಯಿಂದ ಏನಾದ್ರೂ ಕಮ್ಯುನಿಟಿ ಗೈಡ್ ಲೈನ್ ಕಾಪಿ ರೈಟ್ಸ್ ಆಗಿ ಬಂದಿದ್ರೆ ನೋಟಿಸ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಅಪ್ಲೈ ಮಾಡೋಕ್ಕೂ ಮುಂಚೆ ನಾವ್ ಅದನ್ನ ಚೆಕ್ ಮಾಡ್ಕೊಬೇಕಾಗುತ್ತೆ. ನಾನು ಯಾವ ರೀತಿ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, ಅಲ್ಲಿವರೆಗೂ ಯಾರು ವಿಡಿಯೋನ ಸ್ಕಿಪ್ ಮಾಡ್ದಿರೋ ನೋಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಎಲ್ಲದನ್ನು ಅರ್ಥ ಆಗುತ್ತೆ. ಓಕೆನಾ? ಆಗ ತಪ್ಪು ಮಾಹಿತಿಗಳನ್ನ ಕೊಡೋದು, ಅಲ್ಲಿ ಏನು ಇರಲ್ಲ ಏನೋ ಇದೆ ಅನ್ಕೊಂಡು ತಪ್ಪು ಮಾಹಿತಿಗಳ ತರ ವಿಡಿಯೋಗಳನ್ನ ಮಾಡೋದು, ಮತ್ತೆ ಹಿಂಸೆಗೆ ಪ್ರೋತ್ಸಾಹಿಸೋದು, ಏನಾದ್ರೂ ಈ ತರ ಒಂದು ವಿಡಿಯೋಗಳಿದ್ರೆ ಇದನ್ನೆಲ್ಲ ಒಂದ್ಸಲ ನಾವು ರಿವ್ಯೂ ಮಾಡ್ಕೊಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ಬಂದು ಕಾಪಿರೈಟ್ ಈ ತರ ಸಮಸ್ಯೆಗಳೇನಾದ್ರೂ ಇದೆಯಾ ಅಂತ ನಾವು ಚಾನಲ್ ಅಲ್ಲಿ ಚೆಕ್ ಮಾಡ್ಕೊಬೇಕಾಗುತ್ತೆ. ಅಂದ್ರೆ ಅದನ್ನ ಯಾವ ರೀತಿ ಚೆಕ್ ಮಾಡೋದು, ನಾವ್ ಆ ರೀತಿ ಯಾವ್ದಾದ್ರು ವಿಡಿಯೋಸ್ ಗಳನ್ನ ಹಾಕಿದೀವ, ನಮಗ್ ಗೊತ್ತಿರಲ್ಲ, ನಮಗ್ ಗೊತ್ತಿಲ್ದಂಗೆ ಒಂದೊಂದ್ ವಿಡಿಯೋಗೆ ಕಾಪಿರೈಟ್ ಕ್ಲೈಮು ಗೈಡು ಕಮ್ಯುನಿಟಿ ಗೈಡು ಏನೇನೋ ಬಂದಿರುತ್ತೆ. ಸೊ ಅದನ್ನೆಲ್ಲ ನಾವು ನೋಟಿಸ್ ಅಲ್ಲಿ ಚೆಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲ ನಾವೇನಾದ್ರೂ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೂ ಮುಂಚೆ ಡೈರೆಕ್ಟ್ ಪಬ್ಲಿಕ್ ಆಗಿ ಮಾಡಿದ್ರೆ ಇದೆಲ್ಲ ನಮಗ್ ಗೊತ್ತೇ ಆಗೋದಿಲ್ಲ. ಓಕೆನಾ? ಇನ್ ಕೇಸ್ ನಾವು ಅನ್ಲಿಸ್ಟ್ ಅಲ್ಲಿ ಹಾಕಿ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ, ಸೊ ಅನ್ಲಿಸ್ಟ್ ಅಲ್ಲಿ ಹಾಕಿದ್ದಾಗ ಅಲ್ಲಿ 3 ಡಾಟ್ ಕೆಳಗಡೆ ವಿಡಿಯೋದಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದನ್ನ ಮೆನ್ಷನ್ ಮಾಡಿರ್ತಾರೆ. ಸೊ ನಿಮ್ ವಿಡಿಯೋಗೆ ಈ ತರ ಕಮ್ಯುನಿಟಿ ಗೈಡ್ ಬಂದಿದೆ, ಕ್ಲೈಮ್ ಆಗಿದೆ, ಕಾಪಿರೈಟ್ ಬಂದಿದೆ, ಈ ತರ ಎಲ್ಲ ಇರುತ್ತೆ. ಸೊ ಫಸ್ಟ್ ನಾವು ಕಮ್ಯುನಿಟಿ ಗೈಡ್ ಲೈನ್, ಕಮ್ಯುನಿಟಿ ಸ್ಟ್ರೈಕ್ ಈ ತರ ಏನಾದ್ರೂ ಬಂದಿದ್ಯಾ ಅನ್ಬಿಟ್ಟು
ನಾವು YT ಸ್ಟುಡಿಯೋಗೆ ಹೋಗ್ಬಿಟ್ಟು ನೋಟಿಸ್ ಅಲ್ಲಿ ಚೆಕ್ ಮಾಡ್ಕೊಬೇಕಾಗುತ್ತೆ. ಓಕೆನಾ, ಇದನ್ನ ಮಿಸ್ ಮಾಡೋ ಹಾಗೆ ಇಲ್ಲ. ನೆಕ್ಸ್ಟ್ ನಮ್ ಚಾನಲ್ ನ ಪ್ರೊಫೆಷನಲ್ ಆಗಿ ಬದಲಾಯಿಸ್ಕೊಬೇಕಾಗುತ್ತೆ. ಅಂದ್ರೆ ಅದ್ ಯಾವ ರೀತಿ ಅಂದ್ರೆ, ಇವಾಗ ನಮ್ ಯೂಟ್ಯೂಬ್ ಸ್ಟುಡಿಯೋದಲ್ಲಾಗಿರ್ಬೋದು, ಬ್ಯಾನರ್ ನ ಚೇಂಜ್ ಮಾಡ್ಕೊಳ್ಳೋದಾಗಿರ್ಬೋದು, ತಮ್ ಲೈನು, ಟೈಟಲ್ಸ್, ಡಿಸ್ಕ್ರಿಪ್ಷನ್ ಇದೆಲ್ಲ ಇರುತ್ತೆ ಅಲ್ವಾ, ಇದನ್ನೆಲ್ಲ ಮತ್ತೆ ಅಬೌಟ್ ಸೆಕ್ಷನ್ ಇದನ್ನೆಲ್ಲ ನಾವು ಕ್ಲೀನ್ ಆಗಿ ಬರ್ದು ಹಾಕೊಳ್ಬೇಕಾಗುತ್ತೆ. ಇದನ್ನ ನಾವು ಮೇಂಟೈನ್ ಮಾಡೋದ್ರಿಂದ ನಮ್ ಚಾನಲ್ ಮೇಲೆ ಒಂದು ಒಳ್ಳೆಯ ವಿಶ್ವಾಸ ಬರುತ್ತೆ, ಒಂದು ನಂಬಿಕೆ ಬರುತ್ತೆ. ಇದನ್ನೆಲ್ಲ ಪಿನ್ ಟು ಪಿನ್ ಎಲ್ಲದನ್ನು ನಾವು ಚಾನಲ್ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಎಲ್ಲದನ್ನು ಚೆಕ್ ಮಾಡ್ಕೊಬೇಕಾಗುತ್ತೆ. ಓಕೆ, ಮತ್ತೆ ನಮ್ ಚಾನಲ್ ಗೆ ನಾವೇನಾದ್ರೂ ಲೋಗೋ ಮಾಡ್ಕೊಳ್ಳೋ ತರ ಇದ್ರೆ ಒಂದು ಚೆನ್ನಾಗಿರೋ ಲೋಗೋ, ಬ್ಯಾನರ್, ಡಿಸ್ಕ್ರಿಪ್ಷನ್ ಇದನ್ನೆಲ್ಲಾನು ಸರಿ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಕ್ ಮುಂಚೆ ಇದನ್ನ ಮಾಡ್ಕೊಳ್ಳಿ. ಈ ತರ ಎಲ್ಲ ಯಾರು ಎಕ್ಸ್ಪ್ಲೈನ್ ಮಾಡಿಲ್ಲ, ನಾನೇ ಫಸ್ಟ್ ಟೈಮ್ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಸೊ ಎಲ್ರು ಅರ್ಥ ಮಾಡ್ಕೊಂಡು ಬದಲಾಯಿಸ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಪಾಯಿಂಟ್ ಬಂದು ಟೂ ಸ್ಟೆಪ್ ವೆರಿಫಿಕೇಶನ್ ಆಗಿದೆ ಅಂತ ಚೆಕ್ ಮಾಡ್ಕೊಬೇಕು. ಇದನ್ನ ಹೆಂಗ್ ಚೆಕ್ ಮಾಡ್ಕೊಬೇಕು? ಇನ್ ಕೇಸ್ ನಾವೇನಾದ್ರೂ ಚಾನಲ್ ನ ಹೊಸದಾಗಿ ಓಪನ್ ಮಾಡ್ಕೊಂಡಿದ್ರೆ 4000 ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ, 1000 ಸಬ್ಸ್ಕ್ರೈಬ್ ಆಗಿದೆ, ಸರಿ ನೀನ್ ಅಪ್ಲೈ ಮಾಡೋದಷ್ಟೇ ಅಂತ ಈ ತರ ಮಾಡೋದಕ್ಕೆ ಹೋಗ್ಲೇಬೇಡಿ. ಕೆಲವೊಂದು ಯೂಟ್ಯೂಬರ್ಸ್ ಅವ್ರದೇ ಆದ ಒಂದು ವಿಡಿಯೋಸ್ ಗಳನ್ನ ಹಾಕಿರ್ತಾರೆ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲ ಅಂದ್ರೆ ನಾವು ಕ್ರೋಮ್ ಅಲ್ಲಿ ಓಪನ್ ಮಾಡಿದ್ರೆ ನಮ್ಗೆ ಮೇಲ್ಗಡೆ ರೆಡ್ ಕಲರ್ ಅಲ್ಲೇ ಬಂದ್ಬಿಡುತ್ತೆ, ಇವು ಟೂ ಸ್ಟೆಪ್ ವೆರಿಫಿಕೇಶನ್ ಇನ್ನು ನೀವು ಮಾಡಿಲ್ಲ, ಮಾಡ್ಕೊಳ್ಳಿ ಅಂತ. ಡೈರೆಕ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಜಿಮೇಲ್ ಗೆಲ್ಲ ಹೋಗ್ಬಿಟ್ಟು ವೆರಿಫಿಕೇಶನ್ ಮಾಡ್ಕೊಳ್ಳುತ್ತೆ, ಕಂಪ್ಲೀಟ್ ಆಗುತ್ತೆ. ಇಲ್ಲ ಅಂದ್ರೆ YT ಸ್ಟುಡಿಯೋದಲ್ಲಿ ಕೆಳಗಡೆ ಇರುತ್ತೆ, ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡ್ಕೊಳ್ಳಿ. ಟೂ ಸ್ಟೆಪ್ ವೆರಿಫಿಕೇಶನ್ ಏನಾದ್ರು ಪೆಂಡಿಂಗ್ ಇದ್ರೆ ಈ ತರ ಕಾಣಿಸುತ್ತೆ. ಸೊ ಹಂಗಿದ್ದಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅದು ಪ್ರೊಸೆಸ್ ಅದ್ ಏನೇನ್ ಕೇಳುತ್ತೆ ಅದನ್ನೆಲ್ಲ ಮಾಡ್ಕೊಂಡು ಪ್ರೊಸೆಸ್ ಮಾಡ್ಕೊಳ್ಳಿ. ಟೂ ಸ್ಟೆಪ್ ವೆರಿಫಿಕೇಶನ್ ಆಗಿಲ್ಲ ಅಂದ್ರೆ ನಿಮ್ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಸೊ ನೀವು ಫಸ್ಟ್ ಟೂ ಸ್ಟೆಪ್ ವೆರಿಫಿಕೇಶನ್ ಆಗಿದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಮೋನೋಗೆ ಅಪ್ಲೈ ಆಡ್ಸೆನ್ಸ್ ಅಕೌಂಟ್ ನ ರೆಡಿ ಮಾಡಿ ಇಟ್ಕೊಳ್ಳಿ. ಅಂದ್ರೆ ನಮ್ದು ಏನ್ ಚಾನಲ್ ನೇಮ್ ಇರುತ್ತೆ ಮತ್ತೆ ನಾವ್ ಏನು ಹೆಸರು ಆಡ್ಸೆನ್ಸ್ ಅಕೌಂಟ್ ಗೆ ಹೆಸರು ನೇಮ್ ಕೊಡ್ತೀವಿ ಅಲ್ವಾ, ಎರಡು ಒಂದೇ ತರ ಇರೋ ತರ ಆದಷ್ಟು ಮಾಡ್ಕೊಳ್ಳಿ. ಯಾಕಂದ್ರೆ ಅವಾಗ ಜಾಸ್ತಿ ಕನ್ಫ್ಯೂಷನ್ ಆಗಲ್ಲ. ನಾವು ಪಾನ್ ಏನ್ ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡ್ತೀವಿ ಅದೇ ರೀತಿ ರಿಲೇಟೆಡ್ ಆಗಿರುತ್ತೆ. ಕೆಲವ್ರದ್ದು ತುಂಬಾ ಜನದ ಹಂಗೆ ಆಗ್ಬಿಟ್ಟಿರುತ್ತೆ, ಹೆಸರು ಒಂದ್ ಇಟ್ಕೊಂಡಿರ್ತಾರೆ, ಚಾನಲ್ ಒಂದ್ ಇಟ್ಕೊಂಡಿರ್ತಾರೆ, ಅವಾಗ ಏನು ಆಗಲ್ಲ. ಸ್ವಲ್ಪ ತಾಳ್ಮೆಯಿಂದ ಮಾಡ್ಬೇಕು. ನಾವೇನಾದ್ರೂ ಪೇಷನ್ಸ್ ಕಳ್ಕೊಂಡ್ ಮಾಡಿದ್ರೆ ಅಲ್ಲೆಲ್ಲ ಮಿಸ್ಟೇಕ್ ಗಳನ್ನ ಮಾಡ್ಕೊಂತೀವಿ. ಆದಷ್ಟು ಒಂದೇ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಜಾಸ್ತಿ ಕ್ರಿಯೇಟ್ ಮಾಡ್ಕೊಂಡ್ರೆ ಸುಮ್ನೆ ಅದರಿಂದ ಗೊಂದಲಗಳು. ಓಕೆನಾ. ಆಡ್ಸೆನ್ಸ್ ಅಕೌಂಟ್ ರೆಡಿ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿರಿ. ಮಾನಿಟೈಸೇಷನ್ ಅರ್ಹತೆಯನ್ನು ಪೂರೈಸಿ. ಅಂದ್ರೆ ನಾವು ಚಾನಲ್ ನ ಓಪನ್ ಮಾಡ್ಕೊಂಡಿರ್ಬೇಕಾದ್ರೆ ಕರೆಕ್ಟ್ ಆಗಿ ಓಪನ್ ಮಾಡ್ಕೊಂಡಿದೀವ, ಇದೇ ದೇಶದ್ದು ಅಂತ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದೀವ. ಇವಾಗ ನಾವು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ನಾವು ಸೆಲೆಕ್ಟ್ ಆಗೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಂಡಿದೀವ, ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಂಡಿದೀವ, ನಮ್ಗೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರ, ಶಾರ್ಟ್ಸ್ ಅಲ್ಲಿ ವ್ಯೂಸ್ ಬಂದಿದ್ಯಾ, ಇದನ್ನೆಲ್ಲದನ್ನು ನಾವು ಕರೆಕ್ಟ್ ಆಗಿ ಒಂದ್ಸಲ ಸರಿಯಾಗಿ ಚೆಕ್ ಮಾಡ್ಕೊಬೇಕಾಗುತ್ತೆ. ವಾಚ್ ಟೈಮ್ ಮತ್ತೆ ವ್ಯೂಸ್ ಷರತ್ತುಗಳನ್ನು ಪೂರೈಸಿರಬೇಕಾಗುತ್ತೆ. ಅಂದ್ರೆ ಯೂಟ್ಯೂಬ್ ಗೈಡ್ಲೈನ್ಸ್, ಕಮ್ಯುನಿಟಿ ಸ್ಟ್ರೈಕ್ ಏನಿರುತ್ತೆ ಅದನ್ನೆಲ್ಲ ಬರ್ದಲ್ಲೇ ಇರೋ ತರ ನಮ್ ಚಾನಲ್ ನ ನಾವು ಮೇಂಟೈನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಇನ್ ಕೇಸ್ ಬಂದಿದ್ರು ಕೂಡ ಒಂದ್ಸಲ ಚೆಕ್ ಮಾಡ್ಕೊಬೇಕಾಗುತ್ತೆ. ನಾವು ಮಾನಿಟೈಸೇಷನ್ ಗೆ ಅರ್ಹರಾಗಿದ್ದೀವಾ ಇಲ್ವಾ ಅನ್ನೋದನ್ನ ನಾವೇ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು. ಓಕೆನಾ. ಅಂದ್ರೆ ಅಪ್ಲೈ ಮಾಡುವ ಮೊದಲು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಬೇಕಾದ ಅರ್ಹತೆಗಳನ್ನು ಪೂರೈಸಿದ್ದೀರಾ ಎಂದು ನಾವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೋಡ್ಕೊಂಡ್ಬಿಟ್ರೆ ಎಲ್ಲದನ್ನು ಗೊತ್ತಾಗುತ್ತೆ. ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ನಾನು ಅದನ್ನು ನಿಮ್ಗೆ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಅಪ್ಲೈ ಮಾಡಿದ ನಂತರ. ಅಂದ್ರೆ ಅಪ್ಲೈ ಮಾಡಿದ ನಂತರ ನಾವ್ ಏನ್ ಮಾಡ್ಬೇಕು, ಜಾಸ್ತಿ ಆತ್ರ ಬೀಳೋದಕ್ ಹೋಗ್ಬಾರ್ದು. ಇನ್ ಕೇಸ್ ನಮ್ದೇನಾದ್ರೂ ವಿಡಿಯೋಸ್ ಜಾಸ್ತಿ ಇದ್ರೆ ಅದನ್ನ ಚೆಕ್ ಮಾಡೋದಕ್ಕೆ ಒಂದಿನ, 2 ದಿನ, 1 ತಿಂಗಳು ಬೇಕಾದ್ರೂ ಆಗ್ಬಹುದು. ಸೊ ನಾವು ಪೇಷನ್ಸ್ ಇಂದ ಕಾಯ್ಬೇಕಾಗುತ್ತೆ. ನಾವು ನಮ್ದೇ ಆದ ಓನ್ ಒರಿಜಿನಲ್ ಕಂಟೆಂಟ್ ಕೊಟ್ಟಿದ್ರೆ 24 hours ಅಲ್ಲಿ ನಮ್ಗೆ ಮಾನಿಟೈಸೇಷನ್ ಅಪ್ಲೈ ಆಗೋಗ್ಬಿಡುತ್ತೆ, ಅದು ಸಕ್ಸಸ್ ಆಗುತ್ತೆ, ಅಪ್ರೂವಲ್ ಕೊಟ್ಬಿಡ್ತಾರೆ. ಇನ್ ಕೇಸ್ AI ವಿಡಿಯೋಸ್, ಇನ್ ಕೇಸ್ ಬೇರೆಯವ್ರ ವಿಡಿಯೋನ ಡೌನ್ಲೋಡ್ ಮಾಡಿ ನಾವು ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ, ಈ ತರ ಎಲ್ಲ ಮಾಡಿದ್ರೆ ನಮ್ಗೆ ಅದು ಟೈಮ್ ನ ಜಾಸ್ತಿ ತಗೊಳುತ್ತೆ. ಮತ್ತೆ ತುಂಬಾ ವಿಡಿಯೋಸ್ ನ, ಶಾರ್ಟ್ಸ್ ನ ಏನಾದ್ರು ಅಪ್ಲೋಡ್ ಮಾಡಿದ್ರೆ ಅವಾಗ್ಲೂ ಕೂಡ ಟೈಮ್ ನ ಜಾಸ್ತಿ ತಗೊಳುತ್ತೆ. ಕೆಲವೊಮ್ಮೆ ಹೆಚ್ಚು ಸಮಯ ಹಿಡಿಯುತ್ತೆ. ಅಂದ್ರೆ ಅದೇ ನಾನು ಹೇಳ್ದಾಗೆ ನಮ್ದು ವಿಡಿಯೋಸ್ ತುಂಬಾ ಜಾಸ್ತಿ ಅಪ್ಲೋಡ್ ಮಾಡಿದ್ರೆ ಅದನ್ನೆಲ್ಲ ಅವರು ರಿವ್ಯೂ ಮಾಡ್ಬೇಕಲ್ವಾ, ಒಂದೊಂದ್ ವಿಡಿಯೋನು ಅವರು ಚೆಕ್ ಮಾಡಿ ನೋಡ್ತಾರೆ. ಸೊ ಒಂದು ಮಾನಿಟೈಸೇಷನ್ ಗೆ ಅಪ್ರೂವಲ್ ಕೊಡ್ತಿದ್ದಾರೆ ಅಂದ್ರೆ ನಮ್ ಚಾನಲ್ ನ ಪೂರ್ತಿಯಾಗಿ ಸಂಕ್ಷಿಪ್ತವಾಗಿ ಅವರು ಚೆಕ್ ಮಾಡ್ಬಿಟ್ಟು ನಮ್ಗೆ ಆಮೇಲೆ ಅಪ್ರೂವಲ್ ಕೊಡ್ತಾರೆ. ಸೊ ಹಂಗಿರ್ಬೇಕಾದ್ರೆ ನಮ್ದು ಒರಿಜಿನಲ್ ಕಂಟೆಂಟ್ ಇದ್ರೆ ಒಂದು 24 hours ಗೆನೆ ನಮ್ಗೆ ಅಪ್ಲೈ ಮಾಡಿದ ತಕ್ಷಣ ನಮ್ಗೆ 24 hours ಒಳಗಡೆನೆ ಅಪ್ರೂವಲ್ ಸಿಗುತ್ತೆ.
ಇನ್ ಕೇಸ್ ಅದಕ್ಕೆ ಅಂತೆಲ್ಲ ಸಣ್ಣ ಪುಟ್ಟ ಏನಾದ್ರೂ ವ್ಯತ್ಯಾಸಗಳಾಗಿದ್ರು ಕೂಡ ಒಂದ್ 1 or 2 10 days 1 month ಒಳಗಡೆ ಯಾವಾಗ ಬೇಕಾದ್ರೂ ಅಪ್ರೂವಲ್ ಸಿಗುತ್ತೆ. ಸೊ ಪೇಶನ್ಸ್ ಇಂದ ನಾವು ಕಾಯ್ಬೇಕಾಗುತ್ತೆ. ಇದಿಷ್ಟು ಮಾನಿಟೈಸೇಷನ್ ಅಪ್ಲೈ ಮಾಡ್ಬೇಕಾದ್ರೆ ನೋಡ್ಕೊಬೇಕಾಗಿರೋ ಅಂತ ಆ ಪಾಯಿಂಟ್ಸ್ ಗಳು. ಇವಾಗ ನಾನು ಸ್ಕ್ರೀನ್ ರೆಕಾರ್ಡ್ ಒಂದ್ಸಲ ಆನ್ ಮಾಡ್ತೀನಿ. ಕ್ರೋಮ್ ಅಲ್ಲಿ ನೀವು ಯಾವ ರೀತಿ ಚೆಕ್ ಮಾಡ್ಕೊಬೇಕು ಅಂದ್ಬಿಟ್ಟು ಸಿಂಪಲ್ ಆಗಿ ಹೇಳ್ತೀನಿ, ನೋಡ್ಕೊಂಡ್ಬಿಡಿ. ಓಕೆ, ನನ್ಗೆ ಮೊಬೈಲ್ ಅಲ್ಲಿ ನಂದು ಕ್ರೋಮ್ ಅಲ್ಲಿ ಓಪನ್ ಆಗಿಲ್ಲ. ಸೊ ನನ್ ಕಂಪ್ಯೂಟರ್ ಅಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಸೇಮ್ ಇರುತ್ತೆ, ಓಕೆನಾ. ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಏನ್ ಕಂಟೆಂಟ್ ಇರುತ್ತೆ ಕಂಟೆಂಟ್ ಗಳನ್ನ ಚೆಕ್ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಈ ತರ ವಿಡಿಯೋಸ್ ಎಲ್ಲ ಓಪನ್ ಆಗುತ್ತೆ, ಓಕೆನಾ. ಎರಡರಲ್ಲೂ ಸೇಮ್ ಇರುತ್ತೆ, ಓಕೆನಾ. ಲಾಸ್ಟ್ ಟೈಮು ನೀವು ಕಂಪ್ಯೂಟರ್ ಅಲ್ಲಿ ತೋರ್ಸಿದ್ರೆ ನಮ್ಗೆ ಅರ್ಥ ಆಗಲ್ಲ ಅಂದಿದ್ರು. ಸೊ ಇದೆಲ್ಲ ಸೇಮೇ ಬಂದಿರುತ್ತೆ, ಓಕೆನಾ. ಇವಾಗ ನಾವು ಕ್ರೋಮ್ ಅಲ್ಲಿ ಓಪನ್ ಮಾಡ್ಕೊಂಡ್ರೆ ಸೇಮ್ ಹಿಂಗೆ ಬರುತ್ತೆ ಅಲ್ವಾ. ಇಲ್ಲಿ ನೋಟಿಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ನಮ್ ವಿಡಿಯೋಸ್ಗೆ ಏನಾದ್ರೂ ಇಶ್ಯೂಸ್ ಇದ್ರೆ ಇದ್ರ ಮೇಲೆ ಮೆನ್ಷನ್ ಆಗಿರುತ್ತೆ, ಇಲ್ಲಿ ಬಂದ್ಬಿಟ್ಟಿರುತ್ತೆ, ಓಕೆನಾ. ಫಸ್ಟ್ ನಾವು ಎಲ್ಲಾದ್ರಲ್ಲೂ ಇದನ್ನ ಚೆಕ್ ಮಾಡ್ಕೊಬೇಕಾಗುತ್ತೆ. ವಿಡಿಯೋಸ್ ಫಸ್ಟ್ ಇಂದ ಲಾಸ್ಟ್ ವರೆಗೂ ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿರ್ತೀರಾ ನೀವು, ಅಷ್ಟು ವಿಡಿಯೋಸ್ ನಾವು ಚೆಕ್ ಮಾಡ್ಕೊಬೇಕಾಗುತ್ತೆ. ಈ ತರ ಏನಾದ್ರೂ ಬಂದಿದ್ರೆ ಆ ನೋಟಿಸ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಓಕೆನಾ. ಪ್ರತಿಯೊಂದನ್ನು ಚೆಕ್ ಮಾಡ್ಕೊಬೇಕಾಗುತ್ತೆ. ಯಾವ್ದ್ಯಾವ್ದು ವಿಡಿಯೋಸ್, ಶಾರ್ಟ್ಸ್ ಅಪ್ಲೋಡ್ ಮಾಡಿರ್ತೀರಾ ಅಲ್ವಾ. ಇಲ್ಲ ನಾನು ವಾಚ್ ಟೈಮ್ ಮತ್ತೆ ಇದ್ರಿಂದ ನಾನು ಮಾಡ್ಕೊಂತ ಇರ್ತೀನಲ್ವಾ, ಆ ಶಾರ್ಟ್ಸ್ ಏನಕ್ಕೆ ಚೆಕ್ ಮಾಡ್ಕೊಬೇಕು ಅಂತ ಅನ್ಕೊಳ್ಳೋದಿಕ್ಕೆ ಹೋಗ್ಬೇಡಿ, ಓಕೆನಾ. ಎಲ್ಲದನ್ನು ಒಂದ್ ಕಡೆಯಿಂದ ಚೆಕ್ ಮಾಡ್ಕೊಬೇಕಾಗುತ್ತೆ ನಾನು, ಓಕೆನಾ. ಇಲ್ಲಿ ಚೆಕ್ ಲಿಸ್ಟ್ ಅಂತ ಇದೆ ನೋಡಿ. ಇವಾಗ ವಿಡಿಯೋ ಅಪ್ಲೋಡ್ ಮಾಡಿದೀನಿ, ಅನ್ಲಿಸ್ಟ್ ಅಲ್ಲಿ ಹಾಕಿದೀನಿ, ಏನಾದ್ರು ಇದ್ರೆ ಇಲ್ಲಿ ಬರುತ್ತೆ, ಓಕೆನಾ. ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೂ ಅಷ್ಟೇ ಅನ್ಲಿಸ್ಟ್ ಅಲ್ಲಿ ಹಾಕಿದ್ರೆ ನಮ್ಗೆ ಏನೇ ಇದ್ರು ಅಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ಏನು ಇಲ್ಲ ಅಂದ್ರೆ ಈ ತರ ಮೈನಸ್ ತರ ಇರುತ್ತೆ. ಏನಾದ್ರೂ ಇದ್ರೆ ಅಲ್ಲಿ ರೀಸನ್ ಬರುತ್ತೆ. ಅಂದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ರೆಡ್, ಯೆಲ್ಲೋ, ಗ್ರೀನು, ಈ ತರ ಅಲ್ಲ, ರೆಡ್, ಗ್ರೇ, ಗ್ರೀನ್ ಈ ತರ ಬರುತ್ತೆ, ಬ್ಲಾಕ್. ಅದ್ರಲ್ಲಿ ನಮ್ ಚಾನಲ್ದು ವಿಡಿಯೋಸ್ ಏನೇನು ಇಶ್ಯೂಸ್ ಇರುತ್ತೆ ಅಂತ ಆ ಕಾಲಮ್ ಅಲ್ಲಿ ಒಳಗಡೆನೆ ಬಂದ್ಬಿಟ್ಟಿರುತ್ತೆ, ಓಕೆನಾ. ನಂದು ಯಾವ್ದು ಇಲ್ಲ ನಿಮ್ಗೆ ಎಕ್ಸಾಂಪಲ್ಗುನು ತೋರ್ಸೋದಿಕ್ಕೆ. ಇದು ಶಾರ್ಟ್ಸ್ ಫಸ್ಟ್ ಇಂದ ಲಾಸ್ಟ್ ವರೆಗೂ ನಾವ್ ಏನೇನ್ ಅಪ್ಲೋಡ್ ಮಾಡ್ಕೊಂಡಿರ್ತೀವಿ ಎಲ್ಲದನ್ನು ಚೆಕ್ ಮಾಡ್ಕೊಬೇಕಾಗುತ್ತೆ, ಓಕೆನಾ. ಇದು ನೆಕ್ಸ್ಟ್ ಪೇಜ್ ಅಂತ ಸೆಲೆಕ್ಟ್ ಮಾಡಿದೀನಿ. ನೆಕ್ಸ್ಟ್ ಪೇಜ್ ಅಲ್ಲಿ ಈ ತರ ಬರ್ತಿದೆ, ಓಕೆನಾ. ನೀವು ಅಪ್ಲೈ ಮಾಡೋಕ್ಕೂ ಮುಂಚೆ ಕ್ರೋಮ್ ಅಲ್ಲೇ ಓಪನ್ ಮಾಡ್ಕೊಂಡ್ರೆ ವೈಟಿ ಸ್ಟುಡಿಯೋದಲ್ಲಿ ಒಂದೊಂದನ್ನೇ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಕೂರಕ್ ಆಗಲ್ಲ ಅಲ್ವಾ. ಸೊ ಕ್ರೋಮ್ ಅಲ್ಲಿ ಓಪನ್ ಮಾಡ್ಕೊಂಡ್ರೆ ಈ ತರ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಸೊ ನಾವ್ ಅವಾಗ ಆರಾಮಾಗಿ ನೋಡ್ಬೋದು, ಓಕೆನಾ. ನೋಡಿ, ಶಾರ್ಟ್ಸ್ ಅಲ್ಲೂ ನಂದು ಇನ್ನೊಂದು ಪೇಜ್ ಓಪನ್ ಮಾಡಿದೀನಿ, ಇದ್ರಲ್ಲೂ ಏನು ಇಲ್ಲ. ಇನ್ನ ಲೈವ್ ಮಾಡ್ತಾ ಇರ್ತೀರಾ, ಲೈವ್ದು ಕೂಡ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಲೈವ್ ಅಲ್ಲೂ ಕೂಡ ತೊಂದರೆಗಳು ಬಂದಿರುತ್ತೆ. ಮಧ್ಯದಲ್ಲಿ ಸಾಂಗು, ಮ್ಯೂಸಿಕ್ ಆತರ ಬಂದಿದ್ರೆ ಅದು ಕಾಪಿರೈಟ್ ಆತರ ಏನೇನೋ ಬಂದಿರುತ್ತೆ. ಸೊ ಲೈವ್ ಅಲ್ಲೂ ಕೂಡ ಇದೆಲ್ಲ ಮೈನಸ್ ಅಲ್ಲೇ ಇರ್ಬೇಕು. ಏನಾದ್ರು ಇದ್ರೆ ಇಶ್ಯೂಸ್ ಬಂದಿರುತ್ತೆ, ಏನ್ ಮಾಡೋದು ಅವಾಗ ಏನಾದ್ರು ಇಶ್ಯೂಸ್ ಇದ್ರೆ ಅಂದ್ರೆ. ಇವಾಗ ಶಾರ್ಟ್ಸ್ ಅಲ್ಲಾದ್ರೆ ಸಾಂಗ್ ರಿಮೂವ್ ಆಪ್ಷನ್ಸ್ ಇರುತ್ತೆ, ಹ್ಯಾಡ್ ಆಪ್ಷನ್ಸ್ ಇರುತ್ತೆ. ಆತರ ಇದ್ರೆ ಆ ಸಾಂಗ್ ನ ರಿಮೂವ್ ಮಾಡಿ ಬೇರೆ ಸಾಂಗ್ ನ ಹ್ಯಾಡ್ ಮಾಡಿ ಬಿಡ್ಬೋದು. ಇಲ್ಲ ಅದು ಕಾಪಿರೈಟ್ ಬಂದಿದೆ, ಸ್ಟ್ರೈಕ್ ಬಂದಿದೆ ಅಂದ್ರೆ ಅಂತ ವಿಡಿಯೋಗಳನ್ನ ಡಿಲೀಟ್ ಮಾಡ್ಬಿಡಿ, ಓಕೆನಾ. ಕೆಲವರು ಮೈನ್ ಥಿಂಗು ಯಾವ್ದನ್ನು ನೀವು ಪ್ರೈವೇಟ್ ಅಲ್ಲಿ ಅನ್ಲಿಸ್ಟ್ ಅಲ್ಲಿ ಇಡೋ ಆಗಿಲ್ಲ ಚಾನಲ್ ನ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡ್ಬೇಕಾದ್ರೆ, ಓಕೆನಾ. ಎಲ್ಲದನ್ನು ನೀವು ಪಬ್ಲಿಕ್ ಅಲ್ಲೇ ಇಡ್ಬೇಕಾಗುತ್ತೆ. ಇದು ಮೈನ್, ಎಲ್ರು ನೆನ್ಪಿಟ್ಕೊಳ್ಳಿ, ಓಕೆನಾ. ಇದಿಷ್ಟೇ ಇರುತ್ತೆ. ಇದಿಷ್ಟನ್ನು ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಚಾನಲ್ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಿದ್ರೆ ಏನು ಇಶ್ಯೂಸ್ ಇಲ್ಲ ಅಂದ್ರೆ 24 hours ಒಳಗಡೆ ನಿಮ್ಗೆ ಬಂದ್ಬಿಡುತ್ತೆ, ಅಪ್ರೂವಲ್ ಆಗ್ಬಿಡುತ್ತೆ, ಚಾನಲ್ ಮಾನಿಟೈಸೇಷನ್ ಆಗಿದೆ ಅಂತ, ಓಕೆನಾ. ಏನಾದ್ರೂ ತೊಂದ್ರೆ ಇದ್ರೆ ಜಾಸ್ತಿ ವಿಡಿಯೋಸ್ ಇದ್ರೆ ಚೆಕ್ ಮಾಡೋದಿಕ್ಕೆ ಸ್ವಲ್ಪ ಟೈಮ್ ಇಡುತ್ತೆ, ಓಕೆನಾ. ಇದ್ರಲ್ಲಿ ಇಷ್ಟೇ ಇರುತ್ತೆ, ಎಲ್ಲದನ್ನು ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಲಾಸ್ಟ್ ಅಲ್ಲಿ ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮಾನಿಟೈಸೇಷನ್ ಗೆ ನೀವು ಅಪ್ಲೈ ಮಾಡ್ತಾ ಇದೀರಾ ಅಂದ್ರೆ ಜಸ್ಟ್ ವಾಚ್ ಟೈಮ್ ನ ಕಂಪ್ಲೀಟ್ ಮಾಡ್ಕೊಂಡು ಸಬ್ಸ್ಕ್ರೈಬರ್ ನ ಕಂಪ್ಲೀಟ್ ಮಾಡ್ಕೊಂಡ್ರೆ ನಮ್ ಕೆಲಸ ಮುಗೀತು ಅಂತ ಅನ್ಕೊಳಕ್ ಹೋಗ್ಬಾರ್ದು, ಓಕೆನಾ. ಫಸ್ಟ್ ನಾವು ಮೇನ್ ಆಗಿ ನಮ್ ಯೂಟ್ಯೂಬ್ ಚಾನಲ್ ಗೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಾಗುತ್ತೆ. ಒರಿಜಿನಲ್ ಕಂಟೆಂಟ್ ನ ಕೊಡ್ಬೇಕಾಗುತ್ತೆ. ಮತ್ತೆ ಯೂಟ್ಯೂಬ್ ಅಲ್ಲಿ ಅವ್ರದ್ದೇ ಆದ ಒಂದು ರೂಲ್ಸ್ ಗಳಿರುತ್ತೆ, ಕಮ್ಯುನಿಟಿ ಗೈಡ್ ಲೈನ್, ಸ್ಟ್ರೈಕ್ ಈ ತರ ಎಲ್ಲ ತುಂಬಾನೇ ಇರುತ್ತೆ. ಅದನ್ನೆಲ್ಲ ನಾವು ಚೆಕ್ ಮಾಡ್ಕೊಂಡು ಅದನ್ನೆಲ್ಲ ರೂಲ್ಸ್ ನಾವು ಮೇಂಟೈನ್ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಒಂದು ಕ್ರಿಯೇಟಿವಿಟಿ ಏನಾದ್ರು ಕೊಡ್ಬೇಕಾಗುತ್ತೆ. ಹಂಗಿದ್ದಾಗ ನಮ್ ಚಾನಲ್ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಿದಾಗ ಅದರಿಂದ ಯಾವ್ದೇ ರೀತಿ ತೊಂದ್ರೆ ಆಗಲ್ಲ, ಓಕೆನಾ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಾದ್ರೂ ಡೌಟ್ಸ್ ಇದ್ರೆ
ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ ನಿಮ್ದೇನೆ. ಹಾಗೆ ಹೈಪ್ ಆಪ್ಷನ್ಸ್ ಇರುತ್ತೆ, ಹೈಪ್ ಮಾಡಿ. ಜಾಸ್ತಿ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.